ನಿಮ್ಮಪ್ಪ ನಿಮ್ಮನ್ನ ಹೆಣ್ಮಕ್ಳನ್ನ ಸಾಕ್ತಿರ್ತಾರಲ್ಲ, ಅಮ್ಮ ಏನಾದ್ರು ನೋಡಿದ್ರೆ ಅಪ್ಪನ ಕೋಪ ಬರುತ್ತಲ್ಲ, ಕೋಪ ಬರುತ್ತೆ. ನೀವೇನಾದ್ರೂ ಕೆಲಸ ಮಾಡಿದ್ರೆ ನಿಮ್ಮಪ್ಪ ಇಷ್ಟಪಡಲ್ಲ. ನಿಮ್ಮನ್ನ ಮಹಾರಾಣಿ ತರ ನೋಡ್ಕೋಬೇಕು ಅಂತ ನಿಮ್ಮಪ್ಪ ಆಸೆ ಪಟ್ಟಿರ್ತಾರೆ ಅಲ್ವಾ? ನಿಮ್ಮನ್ನ ಮಹಾರಾಣಿ ರೇಂಜ್ಗೆ ಬೆಳೆಸಿರ್ತಾರೆ. ಅವರಿಗೆ ಚಪ್ಪಲಿ ತಗೋತಾರ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಮ್ಯಾಚಿಂಗ್ ಚಪ್ಪಲಿಗಳು ಬೇಕು. ಅವ್ರು ಬಟ್ಟೆ ತಗೋತಾರ ಇಲ್ವೋ ಗೊತ್ತಿಲ್ಲ, ಪ್ರತಿ ಹಬ್ಬಕ್ಕೂ ನಿಮ್ಗೆ ಬಟ್ಟೆಗಳು ಬೇಕು, ಕೊಡಿಸ್ತಾರೆ. ಸೊ ನಿಮ್ಗೆ ಬಳೆಗಳು, ನಿಮ್ಗೆ ಏನ್ ಬೇಕು, ರಾಜ್ಕುಮಾರಿ ತರ ನಿಮ್ಮನ್ನ ಬೆಳೆಸ್ತಿರ್ತಾರೆ. ಮಕ್ಕಳ, ನಿಮ್ಗೂ ಒಂದು ಕಂಫರ್ಟ್ ಝೋನ್ ಬರುತ್ತೆ, ಒಂದು ಕೆಟ್ಟ ಸ್ವಭಾವ ಬರುತ್ತೆ. ಈ ವಯಸ್ಸಲ್ಲಿ ನಿಮ್ಗೂ ಗೊತ್ತಿಲ್ದೇನೋ ಅಟ್ರಾಕ್ಷನ್ಗೆ ಒಳಪಡ್ತೀರಾ. ಸೊ ಯಾವನೊಬ್ಬ ಪರೋಡಿ ನಿಮ್ಮನ್ನ ಮಾತಾಡ್ಸಕ್ ಶುರು ಆಗ್ತಾನೆ. ಏನಂತ? ಚಿನ್ನು ಆಹಾ, ಚಿನ್ನು ಅಂತ ತಕ್ಷಣ ಏನು ಬಹಳ ಏನು ನಗು, ಖುಷಿ. ನೆಕ್ಸ್ಟ್ ಶುರು ಮಾಡ್ತಾನೆ. ಏನದು ಅಂತ ಹೇಳಿದ್ರೆ ಬಂಗಾರ, ಬೇಬಿ ಬಂದಿದೆ ಈಗ. ಏನದು? ಬೇಬಿ. ಓಕೆ, ನೆಕ್ಸ್ಟ್ ಅದನ್ನು ಮೀರಿ ಇನ್ನೊಂದು ಬಂದಿದೆ. ಏನದು ಅಂತ ಹೇಳಿದ್ರೆ ಮುದ್ದು ಬಂಗಾರ. ಆ ಕಡೆ ಈ ಕಡೆ ಎರಡು ಸೇರಿ ಮುದ್ದು ಬಂಗಾರ. ಸೊ ಈ ಒಂದು ಜಾಲ ಒಳಗಡೆ ಸಿಕ್ಕಾಕೋತಾ ಇದ್ದೀರಾ ಮಕ್ಕಳ. ಬಿ ಕೇರ್ಫುಲ್. ಇದು ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಭಯಂಕರವಾದಂತಹ ಜಾಲ. ಅರ್ಥ ಮಾಡ್ಕೋಬೇಕು. ಸೊ ನೀವೇ ಹೇಳಿದ್ರೆ ನಿಮ್ಮಪ್ಪ ನಿಮ್ಮನ್ನ ರಾಜ್ಕುಮಾರಿ ತರ ನೋಡ್ಕೋತಾರೆ ಅಂತ. ನಿಮ್ಮಪ್ಪ ನಿಮ್ಮನ್ನ ರಾಜ್ಕುಮಾರಿ ತರ ನೋಡ್ಕೋತಾರೆ, ನೀವು ಸುಂದರವಾಗಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರನಾ? ನೀವು ಚೆನ್ನಾಗಿದ್ದೀರಾ, ಬೆಳ್ಗಿದ್ದೀರಾ ಅಂತ ಮಾತ್ರ ಪ್ರೀತಿ ಮಾಡದ ನಿಮ್ಮಪ್ಪ? ಕರ್ಗೆ ಗುಂಡ್ಗಿದ್ರು ಪ್ರೀತಿ ಮಾಡ್ತಾರೆ. ನಿಜ ಅಲ್ಲ? ನೀವ್ ಹೆಂಗಿದ್ರು ನಿಮ್ಮಪ್ಪ ಪ್ರೀತಿ ಮಾಡ್ತಾರೆ. ಆದ್ರೆ ನಿಮ್ಮಿಂದ ಬರುವಂತಹ ಮುದ್ದು ಬಂಗಾರಿ, ಚಿನ್ನು, ನಿಂತದ್ದು ಬೇಬಿ ಅಂತ ಹೇಳುವಂತವ್ರು ನೀವು ಸುಂದರವಾಗಿದ್ರೆ ಮಾತ್ರ ನಿಮ್ ಹಿಂದೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಸುಂದರವಾಗಿದ್ರೆ ಮಾತ್ರ ನಿಮ್ ಹಿಂದೆ ಬರ್ತಾರೆ. ಅಷ್ಟು ಪ್ರೀತಿಸುವಂತಹ ನಿಮ್ಮ ಅಪ್ಪನ್ಗೆ ಒಬ್ಬ ರಾಜ್ಕುಮಾರ್ ಅಂತಂದು ಮದುವೆ ಮಾಡ್ಬೇಕು ಅಂತ ಕನ್ಸಿರುತ್ತಲ್ಲ, ಆ ಕನ್ಸನ್ ಕಾಣೋದಕ್ಕೆ ಅವಕಾಶ ಮಾಡಿಕೊಡಿ. ಕಾಯಿರಿ. ನಿಮ್ಮಪ್ಪ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪಾಳು ಬಾವಿ ತಳ್ಳಬೇಕು ಅಂತ ಯೋಚನೆ ಮಾಡಲ್ಲ. ಅಷ್ಟು ಪ್ರೀತಿಯಿಂದ ರಾಜ್ಕುಮಾರಿ ತರ ನಿಮ್ಮನ್ನ ಬೆಳೆಸಿರುವಂತ ನಿಮ್ಮಪ್ಪ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪಾಳು ಬಾವಿ ತಳ್ಳಬೇಕು ಅಂತ ಯೋಚನೆ ಮಾಡಲ್ಲ. ನಿಮ್ಗೆ ಕೆಟ್ಟದ್ ಬಯಸಲ್ಲ. ಮೊದಲನೇದು. ಎರಡನೇದೇನು ಅಂತ ಹೇಳಿದ್ರೆ, ನಿಮ್ಮಪ್ಪನಿಗೆ ಹುಡುಗನ ಹುಡುಕ್ಬೇಕಾದ್ರೆ ಹುಡುಗ ಏನ್ ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಎಷ್ಟು ಸಂಬಳ ಬರುತ್ತೆ, ಅವ್ರ ಮನೆಯವರೆಂತವ್ರು, ಅವ್ರ ಕುಟುಂಬದವರೆಂತವ್ರು, ಅವನ್ ಕುಡಿತಾನ, ಅವನ್ ಸಿಗರೇಟ್ ಸೇತಾನ, ಅವನ್ ಹಂಸು ಪಾಂಪರಕ್ ತಿಂತಾನ, ಪ್ರತಿಯೊಂದು ಸೂಕ್ಷ್ಮಗಳನ್ನ ಗಮನಿಸಿ ನಿಮ್ಮನ್ನ ಮದುವೆ ಮಾಡ್ಕೊಡ್ತಾನೆ. ನಿಮ್ಮಪ್ಪ ಮದುವೆ ಮಾಡ್ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ರಾಜ್ಕುಮಾರಿ ತರ, ಮಹಾರಾಣಿ ತರ ಇರ್ಬೇಕು ನನ್ನ ಮಗಳು ಅಂತ. ಸೊ ನಾನು ಹೇಳೋದಿಷ್ಟೇ ಮಕ್ಕಳ. ನಾನು ನನ್ನ ಸ್ಟೂಡೆಂಟ್ ನಿಮ್ಗೆ ಉದಾಹರಣೆ ಕೊಟ್ಟೆ. ಅವಳು ಅಷ್ಟೇ ತುಂಬಾ ಸುಂದರಿ, ಹೀರೋಯಿನ್ ರೇಂಜ್ ಇದ್ದಂತಹ ಹೆಣ್ಣು ಮಗಳು. ಪ್ರೀತಿ ಪ್ರೇಮ ಅನ್ನುವಂತಹ ಬಲೆಗೆ ಬಿದ್ದು ವಿಷ ಕುಡಿದು 3 ತಿಂಗಳು ಹಾಸ್ಪಿಟಲ್ ಅಲ್ಲಿ ರಕ್ತ ವಾಮಿಟ್ ಮಾಡ್ತಾ, ಹೊಟ್ಟೆಗೆ ಅನ್ನ ತಿನ್ನಕ್ಕಾಗದೆ ರಕ್ತ ವಾಮಿಟ್ ಮಾಡ್ತಾ, ಡ್ರಿಪ್ ಹಾಕ್ಸ್ಕೊಂಡು 3 ತಿಂಗಳು ನರಳಿ 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 ಸಾಯೋ 3 ತಿಂಗಳು ಅವ್ರ ಅಪ್ಪನಿಗೆ ಪ್ರತಿ ದಿನ ಅಪ್ಪ ನನ್ ಕ್ಷಮಿಸ್ಬಿಡಪ್ಪ ಸಾರಿ, ಅಪ್ಪ ನನ್ ಕ್ಷಮಿಸ್ಬಿಡಪ್ಪ ಸಾರಿ, ಅಪ್ಪ ನನ್ ಕ್ಷಮಿಸ್ಬಿಡಪ್ಪ ಸಾರಿ. ಕೂಲಿ ಮಾಡ್ತಿದ್ದಂತ ಅವ್ರಪ್ಪ ರಾಣಿ ತರ ನೋಡ್ಕೊಂಡಿದ್ದ ಮಕ್ಳ. ಕೂಲಿ ಮಾಡ್ತಿದ್ದಂತ ಅವ್ರಪ್ಪ ರಾಣಿ ತರ ನೋಡ್ಕೊಂಡಿದ್ರು. ಆದ್ರೆ ಈ ಮಗಳು ತಂದೆ ತಾಯಿ ಕೊಟ್ಟಿದ್ದೇನು? ಸೊ ಈ ವಯಸ್ಸಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್, ಅದು ಅಷ್ಟೇ ಆಕರ್ಷಣೆಯ ಬಲೆಗೊಂದ್ಸರಿ ನೀವು ಬಿದ್ರಿ ಅಂದ್ರೆ ಮತ್ತೆ ಎದ್ದೇಳಕ್ಕಾಗಲ್ಲ, ಹೊರಗ್ ಬರಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಡ್ತೀರಾ. ಅವನೇನ್ ಕುಡುಕನೋ, ಅವ್ನ್ ಏನಿದೆಯೋ ಏನಿಲ್ವೋ, ಅವ್ನ ಅಯೋಗ್ಯನೋ ದಡ್ಡನೋ ಮುಟ್ಟಾಳನೋ ನೋಡಲ್ಲ. ನಿಮ್ಗೆ ಅವ್ನ ಪ್ರೀತಿಯಿಂದ ಮಾತಾಡ್ಸಲ್ಲ, ಅಷ್ಟು ಮಾತ್ರ ನಿಮ್ ಕಣ್ಣಿಗೆ ಕಾಣಿಸುತ್ತೆ. ಪರಿಸ್ಥಿತಿ ಇಲ್ಲಿ ಯಾರಿಗೂ ಬರಬಾರದು. ನೀವೆಲ್ಲ ಈ ವಯಸ್ಸಲ್ಲಿ ಯಾರಾದ್ರೂ ನಿಮ್ ಹಿಂದೆ ಬರ್ತಿದ್ರೆ ಪಕ್ಕದಲ್ಲಿ ಇರ್ತಾರೆ ಇನ್ನೊಬ್ರು ಅದೇ ತರಹದ ಮನೆಯಾಳ್ ಫ್ರೆಂಡ್ಸು, ಯಾರೋ ಅದೇ ತರಹದ ಮನೆಯಾಳ್ ಫ್ರೆಂಡ್ಸು. ಅವ್ರೇನ್ ಮಾಡೋದು, ಆಲ್ರೆಡಿ ಈ ಟ್ರ್ಯಾಕ್ ಅಲ್ಲಿ ಇರ್ತಾರೆ. ಅವ್ರು ಹೇಳೋದು, ಒಂದ್ಸರಿ ತಿರುಗಿ ನೋಡೆ, ಒಂದ್ಸರಿ ನೋಡ್ಬೇಡ, ನೋಡೆ ಬದೈದ ಹಿಂದೆ ನೋಡೆ. ಮ್ಯಾಕ್ಸಿಮಮ್ ಈ ತರ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿರೋರಿಂದ ದೂರ ಇರಿ ಮಕ್ಕಳ.
ಈ ತರಹ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿರ್ತಾರಲ್ಲ ಅಂತವರಿಂದ ದೂರ ಇರಿ. 90% ಹೆಣ್ಣು ಮಕ್ಕಳು ಲವ್ ಅಂತ ಬೀಳದೆ ಫ್ರೆಂಡ್ಸ್ ಗಳಿಂದ. ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಅವ್ರು ಯಾರಾದ್ರೂ ಪ್ರೀತಿ ಪ್ರೇಮ ಅನ್ನುವಂತ ಬಲೆಯಲ್ಲಿ ಇದಾರೆ ನಿಮ್ ಫ್ರೆಂಡ್ಸು ಅಂದ್ರೆ ಸಾಧ್ಯವಾದ್ರೆ ಅವ್ರನ್ನ ಅದರಿಂದ ಹೊರಗಡೆ ಕರ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ಇಲ್ಲಾಂದ್ರೆ ನೈಸ್ ಆಗಿ ನೀವು ಅವರಿಂದ ದೂರ ಇರ್ರಿ. ಅದು ಬಾಯ್ಸ್ಗೂ ಅಷ್ಟೇ, ಅದು ಗರ್ಲ್ಸ್ ಮಾತ್ರ ಅಲ್ಲ, ಬಾಯ್ಸ್ಗೂ ಅಷ್ಟೇ. ಸೊ ಯಾವಾಗ ನೀವು ಅಂತವರಿಂದ ದೂರ ಬರ್ತೀರಾ ಆಟೋಮೆಟಿಕಲಿ ನೀವು ಇಂಟೆಲಿಜೆಂಟ್ಗಳಾಗ್ತೀರಾ. ಈಗ ಮಕ್ಕಳ ಸುಮ್ಮನೆ ಒಂದು ಕ್ವಶನ್ ನಿಮ್ಮನ್ನು ಕೇಳ್ತೀನಿ. ನಿಮ್ ಸುತ್ತ 5 ಮೆಂಬರ್ಸ್ ಇರ್ತೀರಾ. ನೀವು 5 ಮೆಂಬರ್ಸ್ ಇರ್ತೀರಾ. ಆ 5 ಮೆಂಬರ್ಸ್ಗೂ ನಿಮ್ಗೆ DC ಆಗ್ಬೇಕು ಅನ್ನೋ ಕನಸಿದೆ. ಸೊ 6 ನಿಮ್ ಜೊತೆ ಬರ್ತಾರೆ. ಯಾರೋ ಫ್ರೆಂಡ್, ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, 6 ನಿಮ್ ಜೊತೆ ಬರ್ತಾರೆ, ಫ್ರೆಂಡ್ಸ್ ಶುರು ಆಗ್ತಾರೆ. ಸೊ ಆ 6 ಏನಾಗ್ತಾನೆ ಎಂತ ಕನಸು ಕಾಣ್ತಾನೆ ನಿಮ್ ಜೊತೆ ಬಂದು ಅಲ್ವಾ? ಅಂದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಎನ್ವಿರಾನ್ಮೆಂಟ್ ಏನಿದೆಯೋ ಅದು ಸೇಮ್ ನಿಮ್ಮನ್ನ ಅದೇ ತರಹ ನಿರ್ಮಾಣ ಮಾಡ್ಬಿಡುತ್ತೆ. ನಿಮ್ ಸುತ್ತಮುತ್ತ 4 ಜನ ಡ್ರಿಂಕ್ಸ್ ಮಾಡುವಂತ ಹುಡುಗರಿದ್ರು, 5 ಜನ ಡ್ರಿಂಕ್ಸ್ ಮಾಡುವಂತ ಹುಡುಗರಿದ್ರು ಅಂದ್ರೆ ಒಬ್ಬ ಪ್ರಾಮಾಣಿಕ ಅದ್ರೊಳಗಡೆ ಬಂದ ಅಂದ್ರೆ ಅವನು ಅವ್ರ ಜೊತೆ ಮಹಾನ್ ಕುಡುಕ ಆಗ್ಬಿಡ್ತಾನೆ. ಈ 4-5 ಜನ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿರುವಂತ ಹೆಣ್ಮಕ್ಳು ಇರ್ತಾರೆ ಅಂದ್ರೆ 4 5 ಅದ್ರೊಳಗಡೆ ಬಂದು ಅಂದ್ರೆ ಆಕೆನೂ ಸಹ ಅದ್ರೊಳಗಡೆ ಸೆಳ್ಕೊಬಿಡ್ತಾರೆ. ಸೊ ಅದಕ್ಕೆ ನಾವ್ ಹೇಳ್ತೀವಿ ಎನ್ವಿರಾನ್ಮೆಂಟ್ ಪವರ್ ಮೋರ್ ದೆನ್ ಸ್ಟ್ರಾಂಗರ್ ದೆನ್ ವಿಲ್ ಪವರ್ ಅಂತ. ನಮ್ಮ ವಿಲ್ ಪವರ್ ಎಷ್ಟೇ ಇದ್ರು ಸುತ್ತಮುತ್ತ ಇರುವಂತಹ ಸ್ನೇಹಿತರು ಎಂತವ್ರು ಇರ್ತಾರೆ ನೋಡ್ಕೋಬೇಕು. ಸೊ ಡಿಸೈಡ್ ಮಾಡ್ರಿ, ನಿಮ್ ಸುತ್ತಮುತ್ತ ನಿಮಗೆ ಒಳ್ಳೇದ್ ಬಯಸುವಂತಹ ಸ್ನೇಹಿತರಿದಾರ ಅಥವಾ ಕೆಟ್ಟದ್ ಬಯಸುವಂತಹ ಸ್ನೇಹಿತರಿದಾರ? ಸೊ ಡಿಸೈಡ್ ಯುವರ್ ಸೆಲ್ಫ್. ನೀವೇನಾಗ್ಬೇಕು ಯೋಚನೆ ಮಾಡ್ರಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೊಂದೇ ಗುರಿ ಇರಬೇಕು. ಬಾಯ್ಸ್ ಹಾಯ್, ಹಲೋ.